ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೀಕ್ರೆಟ್ ಸ್ಟಿಚಸ್ ಬೈ ಎಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು 3 ಲೇಯರ್ಸ್ ಹೇರ್ ಬೋಸ್ ಮಾಡೋದು ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಅದು ಹೇಗೆ ಇದೆ ಅಂತ ಹೇಳಿದರೆ, ಸ್ಯಾಂಪಲ್ ಪೀಸ್ ನೋಡಿ ಈ ಥರ ಇದೆ. ಸ್ಯಾಂಪಲ್ ಪೀಸ್ ಹೀಗೆ ಇದೆ. ಸ್ಯಾಂಪಲ್ ಪೀಸ್ ನೋಡಿ, ಕಾಣಿಸ್ತಿದೆಯಾ? ಇದು 3 ಲೇಯರ್ಡ್ ಹೇರ್ ಬೋಸ್. ಇದು ಬ್ಯಾಕ್ ಸೈಡಿಗೆ ನಾನು ಕ್ರೊಕೊಡೈಲ್ ಕ್ಲಿಪ್, ಸ್ವಲ್ಪ ಸಣ್ಣ ಸೈಜಿದ್ದು ಕ್ರೊಕೊಡೈಲ್ ಕ್ಲಿಪ್ಪನ್ನು ಇದಕ್ಕೆ ಸ್ಟಿಕ್ ಮಾಡಿದ್ದೇನೆ. ಒಂದು ಶಾಪಿಗೆ ನಾಳೆ ಕೊಡಲಿಕ್ಕೆ ಇದೆ. 10 ಪೀಸ್ ನಾಳೆ ಕೇಳಿದ್ದಾರೆ. ಸೊ ಹಾಗಾಗಿ ನಾನು ಆಲ್ರೆಡಿ 5 ಪೀಸ್ ಮಾಡಿ ಆಗಿದೆ. ನೋಡಿ ಇಲ್ಲಿ ಒಂದು ನಿಮಿಷ ತೋರಿಸ್ತೇನೆ. ನೋಡಿ ಇಷ್ಟು ಕಲರ್ ಮಾಡಿದ್ದೇನೆ ನಾನು. ಇದು ಇನ್ನೂ ಇದೆ. ಇಷ್ಟು ಕಲರ್ಸ್ ಇದು ನಾನು ಮಾಡಿದ್ದೇನೆ. ಪಿಂಕ್ ಕಲರ್ ಮತ್ತು ಆರೆಂಜ್ ಕಲರ್, ಇಷ್ಟು ಕಲರ್ ಇದು ನಾನು ಮಾಡಿದ್ದೇನೆ. ಇದಕ್ಕೆ ನೋಡಿ ಇಷ್ಟೇ ಮಾಡಿದ್ದೇನೆ. ಇದಕ್ಕೆ ಇನ್ನು ಬೀಡ್ಸ್ ನಾನು ಹಾಕಬೇಕು. 5 ಆಗಿದೆ, ಇನ್ನು 5 ಆಗಲಿಕ್ಕೆ ಉಂಟು. 10 ಪೀಸಸ್ ಕೇಳಿದ್ದಾರೆ. ಬನ್ನಿ ನೋಡುವ ಇದು ಹೇಗೆ ಮಾಡೋದು ಅಂತ, ಆಯಿತಾ? ಮೊದಲಿಗೆ ನಾನು ಸ್ಕೈ ಬ್ಲೂ ಕಲರ್ ಇದ್ದು 5 ಇಂಚು ಇಂಟು 5 ಇಂಚು ಅಂದರೆ 5 ಇಂಚ್ ಉದ್ದ ಮತ್ತು 5 ಇಂಚ್ ಅಗಲದ್ದು 3 ಪೀಸ್ ಸ್ಕೈ ಬ್ಲೂ ಕಲರ್ದು ಸ್ಯಾಟಿನ್ ಕ್ಲಾತನ್ನು ತಗೊಂಡಿದ್ದೇನೆ. ನಾವು ಸ್ಯಾಟಿನ್ ಕ್ಲಾತ್ ಪರ್ಚೇಸ್ ಮಾಡುವಾಗ ಒಳ್ಳೆ ಕ್ವಾಲಿಟಿದ್ದು ಸ್ಯಾಟಿನ್ ಕ್ಲಾತನ್ನು ಪರ್ಚೇಸ್ ಮಾಡಬೇಕು ಮೆಟೀರಿಯಲ್ ಶಾಪಲ್ಲಿ. ಅದರಲ್ಲಿ ಕೆಲವು ಲೋ ಕ್ವಾಲಿಟಿ ಇರ್ತದೆ, ಆಯಿತಾ? ಆಮೇಲೆ ನೋಡಿ, ನಾನು ತೋರಿಸಿದ ಹಾಗೆ ಅದನ್ನು ಉಲ್ಟಾ ಫೋಲ್ಡ್ ಮಾಡಿ, ನಾನೀಗ ಬೆರಳಲ್ಲಿ ತೋರಿಸಿದಲ್ಲ ಅಷ್ಟು ಜಾಗವನ್ನು ನಾವು ಸ್ಟಿಚ್ ಮಾಡಬೇಕು. ಈಗ ನೋಡಿ, ವಿಡಿಯೋ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ನಂದು ಮಿಷಿನ್ ಫುಲ್ ಜೋರು ಸೌಂಡ್ ಇದೆ, ಅದಕ್ಕೋಸ್ಕರ ನಾನು ಅದು ಸೌಂಡ್ ಮ್ಯೂಟ್ ಮಾಡಿ ನಂದು ವಾಯ್ಸ್ ರೆಕಾರ್ಡಿಂಗ್ ನಾನು ಕೊಡ್ತಾ ಇದ್ದೇನೆ. ಅಷ್ಟು ಜೋರು ಟಕಟಕಟ ಸೌಂಡ್ ಇದೆ ನಂದು ಮಿಷಿನ್. ಆಯಿಲಿಂಗ್ ಮಾಡಿದ್ದೇನೆ, ಗೊತ್ತಿಲ್ಲ ನನಗೆ ಯಾಕೆ ಅಷ್ಟು ಸೌಂಡ್ ಆಗ್ತಂತ. ನೋಡಿ, ನಾವು ಸ್ವಲ್ಪ ಜಾಗ ಬಿಟ್ಟು, ಅಂದರೆ ನಮಗೆ ಅದು ಉಲ್ಟಾ ಮಾಡಬೇಕಲ್ಲ, ಸ್ವಲ್ಪ ಜಾಗ ಬಿಟ್ಟು ಮತ್ತು ನಾವು ಫುಲ್ ಸ್ಟಿಚ್ ಮಾಡಬೇಕು. ಈಗ ನೋಡಿ, ಒಂದು ಸೈಡ್ ಹೊಲಿದಾಯಿತು, ಅರ್ಧ ಹೊಲಿದಿದೆ ನಾನು. ಈಗ ಇಷ್ಟು ನಾನು ತೋರಿಸಿದೆಲ್ಲ ಅಷ್ಟು ಹಾಗೆ ಸ್ಟಿಚ್ ಮಾಡಬೇಕು. ಮತ್ತು ಪುನಃ ನಂತರ ಹೀಗೆ ತಿರುಗಿಸಿ, ನಮ್ಮದು ಎಡ್ಜಸ್ ಮಾತ್ರ ಶಾರ್ಪ್ ಎಡ್ಜಸ್ ಇರಬೇಕು. ಆಗ ಮಾತ್ರ ನಮಗೆ ಅದು ಒಳ್ಳೆ ಶೇಪ್ ಬರ್ತದೆ. ಇಲ್ಲದಿದ್ದರೆ ಶೇಪ್ ಬರೋದಿಲ್ಲ. ಶಾರ್ಪ್ ಎಡ್ಜಸ್ ಇರಬೇಕು ನಮಗೆ. ನೋಡಿ, ಈಗ ನಾನು ಸ್ಟಿಚ್ ಮಾಡಿ ಆಯಿತು. ಈಗ ಒಂದು ಪೀಸ್ ನೋಡಿ ಸ್ಟಿಚ್ ಮಾಡಿದ್ದು ನೋಡಿ. ಮಿಡ್ಲಲ್ಲಿ ಸ್ವಲ್ಪ ನೋಡಿ ಜಾಗ ಬಿಟ್ಟಿದ್ದೇನೆ ನಾನು. ಅದು ಯಾಕಂದರೆ ನಮಗೆ ಉಲ್ಟಾ ಮಾಡಲಿಕ್ಕೆ ಅದು. ಈಗ ಇದು ಒಂದು ಪೀಸನ್ನು ನಾನು ಹೇಗೆ ಸ್ಟಿಚ್ ಮಾಡಿದೆ ಅದೇ ಥರ ಇನ್ನೊಂದು ಪೀಸನ್ನು ಕೂಡ ಸ್ಟಿಚ್ ಮಾಡಬೇಕು. ಒಟ್ಟು 3 ಪೀಸ್ ಇದೇ ಥರ ನಾವು ಸ್ಟಿಚ್ ಮಾಡಬೇಕು. ಇದು 2ನೇದು ಪೀಸ್ ನಾನು ಸ್ಟಿಚ್ ಮಾಡ್ತಾ ಇದ್ದೇನೆ. ಮನೆಯಲ್ಲಿ ಒಂದು ಟೈಲರಿಂಗ್ ಮಿಷಿನ್ ಇದ್ದರೆ ನಮಗೆ ಯಾವುದೇ ಒಂದು ನಮಗೆ ಬ್ಲೌಸ್ ಅಥವಾ ಚೂಡಿದಾರ ಹೊರಲಿಕ್ಕೆ ಬರದೇ ಇರದಿದ್ದರೂ ಸಹ ಪರವಾಗಿಲ್ಲ. ಹೋಮಲ್ಲಿ ಕೆಲಸ ಮಾಡಿರೋ ಏನು ಹೇಳೋದು, ಹೋಮ್ ಮೇಕರ್ ಹೇಳ್ತಾರಲ್ಲ, ಮನೆಯಲ್ಲಿ ಇರ್ತಾರಲ್ವ, ಫ್ರೀ ಟೈಮ್ ಇದ್ದಾಗ ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ಬೋದು ನಾವು. ಅಂದರೆ ಇದು ಸಹ ಒಂದು ದೊಡ್ಡ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗ್ತದೆ. ನಾವು ಹೊರಗಡೆ ಶಾಪ್ಗೆಲ್ಲ ಹೋಗಿ ಮಾತಾಡಬೇಕಾಗ್ತದೆ ಸ್ವಲ್ಪ. ನೋಡಿ, ನಾವು ಈ ಥರ ಡಿಸೈನ್ ಎಲ್ಲ ಮಾಡಿದ್ದೇವೆ, ನಾವು ಈ ರೇಟಿಗೆ ಮಾರ್ತಿದ್ದೇವೆ, ನಿಮಗೆ ಬೇಕಾದರೆ ತಗೊಳ್ಬೋದು ಅಂತ ನಾವು ಫಸ್ಟಿಗೆ ಸ್ವಲ್ಪ ಮಾರುವಾಗ ಫಸ್ಟಿಗೆ ಸೇಲ್ ಮಾಡುವಾಗ ಸ್ವಲ್ಪ ಕಮ್ಮಿ ರೇಟ್ ಇಡಬೇಕಾಗ್ತದೆ. ಕಮ್ಮಿ ರೇಟ್ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿ, ನಂದು ಇದು ಪೀಸ್ ಇದು ಇದೆಯಲ್ಲ, ನಾನು ಇದು ಒಂದು ಹೇರ್ ಬೋಸಿಗೆ ನಾನು 30 ರೂಪೀಸ್ ತಗೊಂಡಿದ್ದೇನೆ. ಈಗ ನೋಡಿ, ಒಂದು ನಿಮಿಷ ಮತ್ತೆ ಕಂಟಿನ್ಯೂ ಮಾಡ್ತೇನೆ. ಇದು 3 ಪೀಸ್ ರೆಡಿ ಆಯ್ತಲ್ಲ, ಅದನ್ನು ಉಲ್ಟಾ ಮಾಡಿದ್ದೇನೆ. ನಂತರ ಇದೇ ರೀತಿ ಅರೇಂಜ್ ಮಾಡಿ ಇಡಬೇಕು. ಒಂದರ ಮೇಲೆ ಒಂದು ಇಟ್ಟು ಪ್ಲೀಟ್ಸ್ ಅನ್ನು ನಾವು ಮಾಡಬೇಕು. ಪ್ಲೀಟ್ಸ್ ಮಾಡಿ ಒಂದು ನೂಲಲ್ಲಿ ನಾವು ಇದನ್ನು ಸೆಕ್ಯೂರ್ ಮಾಡಬೇಕು. 2-3 ಸರಿ ನಾವು
ಸುತ್ತು ತಂದು ಅದನ್ನು 2-3 ಸರಿ ಸುತ್ತು ತಂದು ಅದನ್ನು ಗಂಟಾಕಿ ಸೆಕ್ಯೂರ್ ಮಾಡಬೇಕು ನಾವು, ಆಯಿತಾ. ಫಸ್ಟಿಗೆ ನಾವು ಕಮ್ಮಿ ರೇಟಿಗೆ ಮಾರಬೇಕಾಗ್ತದೆ, ಆಯಿತಾ. ಇದು ನಾನು ಸುಮಾರು ಸರಿ ಅದು ಅಂಗಡಿಗೆ, ನನಗೆ ಗೀತಾ ಮಂದಿರದಲ್ಲಿ ಒಂದು ಶಾಪ್ ಇದೆ, ಅಲ್ಲಿ ಅವರು ಎಕ್ಸಿಬಿಷನ್ಗೆಲ್ಲ ಐಟಮ್ಸನ್ನು ಹಾಕ್ತಾ ಇರ್ತಾರೆ, ಅವರಿಗೆ ನಾನಿಲ್ಲಿ ಸೇಲ್ ಮಾಡ್ತಿದ್ದೇನೆ. ಇದು ನನಗೆ ಇದೊಂದು 4ನೇ ಸರಿದು ಆರ್ಡ್ರ್ ಇರಬೇಕು ಅವ್ರದ್ದು ಅಂಗಡಿಗೆ, ಆಫ್ಲೈನ್ ಇದು ನಾನು ಮಾಡ್ತಾ ಇರೋದು. ಪರವಾಗಿಲ್ಲ, ನನಗೆ ಒಂದು ತಿಂಗಳಿಗೆ 2 ದಿವಸಕ್ಕೆ, ಅಂದರೆ ನಾನು ಬರೀ ಇದನ್ನೇ ನಂಬಿ ಕೂತಿಲ್ಲ. ಆದರೂ ಏನು ಮಾಡದೆ ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಏನಾದರೂ ನಾವು ನಮ್ಮದೇ ಆದ ಅರ್ನಿಂಗನ್ನು ಮಾಡ್ತಿದ್ದೇವೆ ಅನ್ನೋದೇ ಒಂದು ತುಂಬ ಖುಷಿಯ ವಿಚಾರ ಅಲ್ವಾ. ಏನಕ್ಕಾದರೂ ನಮ್ಮದೇ ಒಂದು ಖರ್ಚಿಗೆ ಆಗ್ತದೆ. ಇದರಲ್ಲಿ ನನಗೆ 300 ಅರ್ನಿಂಗ್ ಆಯಿತು, ಆಯಿತಾ. 1 ಪೀಸಿಗೆ 30 ರುಪೀಸ್ ಆದರೆ 10 ಪೀಸಿಗೆ 300 ರುಪೀಸ್ ಆಯಿತು ಇದರಲ್ಲಿ. ಅವರು ಮತ್ತೆ ಕೇಳಿದರು, ಏನಂದರೆ ಇನ್ನೊಂದು ಡಿಸೈನ್ ಮಾಡಲಿಲ್ವಾ ಅಂತ. ಅವರು ನನಗೆ ಫಸ್ಟ್ ಆಫ್ ಆಲ್ ನಾನು ಫೋಟೋ ಕಳಿಸುವಾಗ ಬೇಡ ಅಂತ ಹೇಳಿದರು, ಬಟ್ ಅಲ್ಲಿ ಕಸ್ಟಮರ್ ಕೇಳಿದ್ರಂತೆ, ಅದೊಂದು ಕಲರ್ ಇರಲಿಲ್ಲ, ಟುಲಿಪ್ಸ್ ಕ್ರಂಚಸ್ ನಾನು ಹೇಳಿದ್ದೆಲ್ಲ, ಅವರು ಬ್ಲ್ಯಾಕ್ ಕಲರಲ್ಲಿ ಕೇಳಿದ್ರು. ಅಲ್ಲಿ ನಾನಿದ್ದೆ ಅಲ್ಲೇ ಕಸ್ಟಮರ್ಗೆ ಹೇಳುವಾಗ. ಈಗ ಅವ್ರು ನನಗೆ ಬ್ಲ್ಯಾಕ್ ಇದ್ದು, ಈಗ ನೆಕ್ಸ್ಟ್ ಟೈಮ್ ಪುನಃ ಅದು ಟುಲಿಪ್ಸ್ ಕ್ರಂಚಸ್ ಮಾಡಿ ತೊಗೊಂಡು ಹೋಗಬೇಕು, ಅದರಲ್ಲಿ ನಾನೀಗ ಬ್ಲ್ಯಾಕ್ ಕಲರ್ ಆ್ಯಡ್ ಮಾಡಬೇಕು. ನಾನು ಯೋಚಿಸ್ತಾ ಇದ್ದೆ ಬ್ಲ್ಯಾಕ್ ಕಲರಲ್ಲಿ ಓಕೆ, ಸ್ಕ್ರಂಚಸ್ ಓಕೆ ಬ್ಲ್ಯಾಕ್, ಬಟ್ ಟುಲಿಪ್ ನಾನು ಮೊಗ್ಗು ಹೇಗೆ ಮಾಡಲಿ, ಅಂದರೆ ನಮಗೆ ರಿಯಾಲಿಟಿಯಲ್ಲಿ ಕಪ್ಪು ಕಲರಿದ್ದು ಫ್ಲವರ್ ಇರ್ತದಾ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ನೋಡಿ, ಜನರು ಹಾಗೆಲ್ಲ ಏನು ಥಿಂಕ್ ಮಾಡೋದಿಲ್ಲ. ಅವರಿಗೆ ಒಟ್ಟು ಸ್ವಲ್ಪ ಶೈನಿಂಗ್ ಆಗಿ ಚೆಂದ ಕಂಡ್ರೆ ಸಾಕು ಅಷ್ಟೇ. ಅವರು ಏನು ರಿಯಲಲ್ಲಿ ಥಿಂಕ್ ಮಾಡೋದಿಲ್ಲ, ಜಸ್ಟ್ ನಮಗೆ ಹೇರಿಗೆ ಹಾಕಿದಾಗ ಅದೊಂದು ಚೆಂದ ಕಂಡ್ರೆ ಸಾಕು. ಮತ್ತು ಈಗ ನಾನೀಗ ಬ್ಲ್ಯಾಕ್ ಇದರಲ್ಲಿ ಮಾಡೋದಕ್ಕೆ ಡಿಸೈಡ್ ಮಾಡಿದ್ದೇನೆ. ಈಗ ಅದು ಬ್ಲ್ಯಾಕ್ ಕಲರಿದ್ದು ಒಂದು ಟುಲಿಪ್ಸ್ ಕಂಚಸ್ ಮಾಡಬೇಕು. ನೋಡಿ, ನಾನು ಈಗ ನಮ್ಮದು ಕಂಪ್ಲೀಟ್ ಆಯ್ತಲ್ಲ, ಬೋಸ್ ಮಾಡಿ ಸೆಕ್ಯೂರ್ ಮಾಡಿ ಆದಮೇಲೆ ಅದಕ್ಕೆ ಒಂದು 2 ಸುತ್ತು ನಾನು 2 mm ಬೀಡ್ಸನ್ನು, ನಂದು ಆರಿ ಎಂಬ್ರಾಯ್ಡ್ರಿದು ಬೀಡ್ಸ್ ಇತ್ತು, 2 mm ಬೀಡ್ಸನ್ನು ನಾನು ಇದಕ್ಕೆ 2 ಸುತ್ತು ಸುಂದಿ ಅಲ್ಲಿಗೆ ನಾನು ಗಂಟು ಹಾಕಿದ್ದೇನೆ. ಇದಕ್ಕೆ ಇವತ್ತು ಮನೆಯಲ್ಲಿ ಎಂಥ ಡಿಸ್ಟರ್ಬೆನ್ಸ್ ಇಲ್ಲ, ಅಮ್ಮನ ಮನೆಗೆ ಹೋಗಿದ್ದಾನೆ ಮಗ, ಹಾಗಾಗಿ ನನಗೆ ಈ ವಾಯ್ಸ್ ರೆಕಾರ್ಡಿಂಗ್ ಒಳ್ಳೆಯದಾಗ್ತಿದೆ ನನಗೆ. ಓಕೆ, ನೋಡಿ ಚೂರು ಆಚೆ ಹೋಗಿದೆ ಅದು ನಂದು. ನಾನು ಗಂಟು ಹಾಕ್ತಾ ಇದ್ದೇನೆ ನೋಡಿ. ಲಾಸ್ಟಿಗೆ ನಮಗೆ ಈ ಥರ ಕಾಣ್ತದೆ ಲುಕ್, ಈ ಥರ ನಮ್ಮದು ಲುಕ್ ಕಾಣ್ತದೆ. ಇದು ಬ್ಯಾಕ್ ಸೈಡ್ ನೋಡಿ. ಈಗ ಅಲ್ಲಿಗೆ ನಾವು ಕ್ರೊಕೊಡೈಲ್ ಕ್ಲಿಪ್ಪನ್ನು ನಾವು ಅಂಟಿಸಬೇಕು, ಗ್ಲೂ ಗನ್ ಹಾಕಿ ಅಂಟಿಸಬೇಕು. ನಂದೀಗ ಅರ್ಜೆಂಟಿಗೆ ನಿಮಗೆ ಕ್ರೊಕೊಡೈಲ್ ಕ್ಲಿಪ್ ನಿಮಗೆ ತೋರಿಸಲಿಕ್ಕೆ ನಾನು ತೆಗೆದಿಟ್ಟಿರಲಿಲ್ಲ, ಹಾಗಾಗಿ ನಿಮಗೆ ತೋರಿಸಲಿಕ್ಕೆ ಆಗ್ತಿಲ್ಲ, ಸಾರಿ. ಬಟ್ ನಾನು ಇದು ರೆಡ್ ಕಲರಿದ್ದು ಹೇರ್ ಬೋಸ್ ಇದೆ ಅಲ್ಲ, ಇದರಲ್ಲಿ ನಾನು ಬ್ಯಾಕ್ ಸೈಡಿಗೆ ತೋರಿಸಿದೆ ಅಲ್ಲ, ನೀವು ಸ್ವಲ್ಪ ವೀಡಿಯೋ ಹಿಂದೆ ತಗೊಂಡೋಗಿ ನೋಡಿ, ನಾನು ಆಲ್ರೆಡಿ ತೋರಿಸಿದ್ದೇನೆ. ಅದು ಕ್ಲಿಪ್ಪನ್ನು ಇದಕ್ಕೆ ಕೂಡ ನಾವು ಅಂಟಿಸಬೇಕು. ನೋಡಿ, ನಾನು ಆಲ್ರೆಡಿ ಇಷ್ಟು ಮಾಡಿಟ್ಟಿದ್ದೇನೆ, ಇನ್ನೂ ಸಹ ಮಾಡಲಿಕ್ಕೆ ಉಂಟು, ಆಯಿತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.